ಅವನೇ ಕುಡಿದಿದ್ದಿ ನೋಡಿ ಗೈಸ್, ಎಲ್ಲ ಸ್ಟಿಂಗ್ ಸ್ಟಿಂಗ ಸ್ಟಿಂಗ್. ಯಾರು ಕುಡಿಬೇಡ್ರಿ, ಯಾರು ಕುಡಿಬೇಡ್ರಿ. ಈಗ ಬಿಟ್ಟನ್ ಗೈಸ್, ಅವನು ಕುಡಿಯೋದು ಬಿಟ್ಟನಿ. ಬಿಟ್ಟಿನ ಫುಲ್ಲೇ ಬಿಟ್ಟಿನಿ. ಸೊ ಇದ್ರಲ್ಲಿ ಒಂದು ಗ್ಲಾಸ್ ಮಾಡ್ಕೊಂಡು ನೋಡ್ರಿ, ಇಲ್ಲಿ ಇಡೋದು, ಇದ್ರಾಗ ಜ್ಯೂಸ್ ಹಾಕೊಂಡು ಕುಡಿಯೋದು. ಸ್ನಾನ ಮಾಡಿಲ್ಲ, ಏನು ಮಾಡಿಲ್ಲ, ಎದ್ದೇಳೇನ, ಅದಕ್ಕೆ ನಿಂತಾರ ಗೈಸ್. ಫೈನಲಿ ಹಿಂಗೆ ರೆಡಿ ಮಾಡೀನಿ. ಇದು ಐತಲ್ಲ ಬೆಳೆನ ಚಂದ ಕಾಣಂತ, ಈಗ ಚಂದ ಕಾಣಲ್ಲ, ನಾವು ಓದ್ತದ ಗಿಡಗಳು ನಾಡ್ಸೋದು ತೆರೆಯಾಗಿ ಬತ್ತ ನಮಗೆ. ನಾಯಿಗಳಿಗೆ ಊಟ ಹಾಕ್ತೇವೆ. 2-3 ದಿನ ಆಯ್ತು ನಾಯಿಗೆ ಊಟ ಹಾಕಿರಲಿಲ್ಲ. ಪಾನಿಕೆ ಎಷ್ಟು ಬೆಳಗಾಗಿದೆಯಲ್ಲ, ಏನು ಹಚ್ಚೋರತಿ ಒಂದ್ ವರ್ಷ ಬಿಡ್ಬೇಕೇನು ಮುದ್ದು ಬರ್ಬೇಕಂದ್ರೇನು ಗಾಯ ನೋಡ್ರಿ, ಇವನೇ ನೋಡ್ರಿ ಬೆಕ್ಕಿಗೆ ಆಡಕತ್ತಾರ, ಮನೆಯವ್ರು ನೋಡಕತ್ತಾರ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಸ್ವಲ್ಪ ಕೆಳಗಡೆ ನೋಡ್ರಿ. ಅವನೇ ಕುಡಿದಿದ್ದಿ ನೋಡಿ ಗೈಸ್, ಎಲ್ಲ ಸ್ಟಿಂಗ್ ಅಲ್ಲದು, ಸ್ಟಿಂಗ್ ಬತ್ತು ಮೌಂಟೇನ್ ಡ್ಯೂ. ಗೈಸ್ ನೋಡ್ರಿ, ಇಷ್ಟೊಂದು ಕೋಲ್ಡ್ ಡ್ರಿಂಕ್ಸ್ ಕುಡ್ದಿದ್ದೆ ನಾ ಆವಾಗ, ಬಟ್ ಇವಾಗ ಕುಡ್ದಿಲ್ಲ. ಯಾರು ಕುಡಿಬೇಡ್ರಿ, ಈಗ ಬಿಟ್ಟನ್ ಗೈಸ್, ಅವನು ಕುಡಿಯೋದು ಬಿಟ್ಟಿನ ಫುಲ್ಲೇ ಬಿಟ್ಟಿನಿ. ಅದಕ್ಕೈತಲ್ಲ, ಅದರಿಂದ ಸ್ವಲ್ಪ ರೀಯೂಸಬಲ್ ಸಾಮಾನುಗಳು, ಅಂದರೆ ಇವು ಪ್ಲಾಸ್ಟಿಕ್ ಅಂತ ಎಲ್ಲಿ ಹೋಗಾಡೋರು ಕರಗಲ್ಲ ಬಿಡಲ್ಲ, ಇವು ಇದು ಆಗಲ್ಲ. ಸೊ ಅದರಿಂದ ನಾವು ಏನಾದರೂ ಒಂದು ಯೂಸ್ ಆಗಂತ, ನಮಗೆ ಯೂಸ್ ಮಾಡ್ಕೊಳ್ಳೋವಂಥದಕ್ಕೆ ಏನಾದರೂ ಒಂದು ಸಾಮಾನು ಹೋಗುತ್ತೆ ರೆಡಿಯಾಗಿ. ಸೊ ಇದರಲ್ಲಿ ಒಂದು ಗ್ಲಾಸ್ ಮಾಡ್ಕೊಂಡು ನೋಡ್ರಿ, ಇಲ್ಲಿ ಇಡೋದು, ಇದರಾಗ ಜ್ಯೂಸ್ ಹಾಕೊಂಡು ಕುಡಿಯೋದು, ಹಿಂಗೆ ಕುಡಿಯೋದು. ಬಟ್ ಅದಲ್ಲ ಗೈಸ್, ನಾನು ಬೇರೆ ಥರ ಮಾಡಿದ್ನಿ. ಬೇರೆ ಥರ ಏನಪ್ಪ ಅಂದರೆ, ನಾನು ನಮ್ಮ ಗುಮ್ಮಟ ನಗರಿಯ ಫೇಮಸ್ ಗೋಲ್ ಗುಮ್ಮಟ ಮಾಡಕತ್ತೀನಿ. ಮಾಡ್ತಾರ ಇಲ್ಲೇನು ಅಲ್ಲ ಗೈಸ್, ಗೋಲ್ ಗುಮ್ಮಟ ಅಲ್ಲ, ಅಂದರೆ ಗೋಲ್ ಗುಮ್ಮಟ ಥರ ಇರೋ ಒಂದು ಇದು ಗಿಡಗಳು ಬೆಳೆಸ್ತಾರೋ ಆ ಥರ ಮಾಡಕತ್ತೀನಿ ನಾನು. ಅಂದರೆ ನಿಮಗೆ ಸದ್ ಹೇಳೋರು ಅರ್ಥ ಆಗಲ್ಲ, ಮಾಡ್ತಾ ಹೇಳ್ತೀನಿ. ಬಟ್ ಇದು ಒಂದು ಬೇಸ್ ಅಂತ ತಿಳ್ಕೊರಿ, ಇದು ಎಲೆಕ್ಟ್ರಾನಿಕ್ ಬೇಸ್ ಅಂತ ತಿಳ್ಕೊರಿ. ಇದು ಈ ಥರ ಇಟ್ಕೊಳ್ಳೋಕೆ ಸ್ಟ್ಯಾಂಡ್ ಇದು, ಮತ್ತು ಇದು ಒಂದು ಪಾಟ್ ಟೈಪ್ ಇದ್ದಂಗೆ. ಅದ್ರ ಮೇಲೆ ಮುಂದೆ ಏನೇನು ಬರ್ತಾವೆ ಹೇರ್ನಿ ಅಂತ. ಇವಾಗ ಸಣ್ಣಗೆ ಮಣ್ಣು ಹಾಕೋದು ಕೆಲಸ ಶುರು ಮಾಡಬೇಕು. ಈಗ ಮಣ್ಣು ಖಾಲಿ ಆಗಿದೆ, ಆಲ್ಮೋಸ್ಟ್ ಎಲ್ಲ ಮಣ್ಣು ಖಾಲಿ ಆಗಿದೆ. ಒಂದು ಚೀಲ ಮಣ್ಣು ತರಬೇಕು. ಮಣ್ಣಂತೂ ಎಲ್ಲ ಖಾಲಿಯಾಗಿ ಹೋಗ್ಯದ ಈಗ. ಸೊ ಕೆಂಪು ಮಣ್ಣು ಇರಬೇಕಿತ್ತು. ಕೆಂಪು ಮಣ್ಣು ಕರಿಮಣ್ಣ ಎಲ್ಲ ಒಂದೇ. ನಮ್ಮ ಕಡೆ ಕರಿಮಣ್ಣ ಮಗನೇ ನಮ್ಮದು. ಕರಿಮಣ್ಣ ಎರಿಮಣ್ಣು ಅಂತಾರ. ಆ ಮಣ್ಣಾಗ ನೀರಾಗ ದುಳುಗೋ ನೀರು ಜಲ್ದಿ ಹೋಗಲ್ಲ, ಅದು ನೀರು ಸ್ಟೋರ್ ಮಾಡಿ ಇಟ್ಕೋತದ ಮಣ್ಣು. ಸೊ ಅಂಥದ್ದೇ ಮಣ್ಣದ. ಇವಾಗ ಈ ಪಾಟಿಗೆ ಮಣ್ಣು ತುಂಬಬೇಕು. ಸ್ವಲ್ಪ ಮನೆ ಹೊಲಸಾಗುತ್ತೆ, ಅಡ್ಜಸ್ಟ್ ಮಾಡ್ಕೊರಿ. ನೀನೇ ತೆಗಿಯೋದು, ನಾನು ತೆಗಿಯೋದು ಅದು ಗೊತ್ತಿದ್ದೀವಿ. ಅದ ಶಿಸ್ತಾಗಿ ಅದಕ್ಕೆ ಮಣ್ಣು ತುಂಬ್ಕೋತೀನಿ. ಮಣ್ಣು ತುಂಬ್ಕೊಂಡ್ಬಿಟ್ಟು ನೋಡ್ರಿ, ಸ್ನಾನ ಮಾಡಿಲ್ಲ, ಏನು ಮಾಡಿಲ್ಲ, ಎದ್ದೇಳೇನ, ಅದಕ್ಕೆ ನಿಂತಾರ ಗೈಸ್. ಸುಮ್ಮನೆ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಿದ್ರೆ ನಾವು ಫ್ರೆಶ್ ಇರ್ತೀವಿ. ಮತ್ತು ಸ್ನಾನ ಮಾಡಿ ಮತ್ತೊಬ್ಬ ಸ್ನಾನ ಕೂತಂತ ತೀರಾ ಹೊಲ್ಸದ ಮನುಷ್ಯ. ಸೊ ಅದಕ್ಕೆ ಇದೆಲ್ಲ ಫುಲ್ ಇಷ್ಟು ಬೇಸ್ತನ ಮಣ್ಣು ತುಂಬ್ಕೋಬೇಕು. ಬೇಸ್ತನ ಮಣ್ಣು ತುಂಬ್ಕೊಂಡು ಮೇಲೆ ಐತಲ್ಲ ಇದು ಇಟ್ಕೊಳ್ಳೋದು. ಇದು ಹಂಗೆ ಇಡೋದಲ್ಲ, ಇದೆಲ್ಲ ತುತ್ತು ಹೊಡೆದು ಇದ್ರೊಳಗೈತಲ್ಲ ಜೆಡ್ ಪ್ಲಾಂಟ್ಗಳು ಹಾಕ್ಬೇಕು. ಅದು ಐತಲ್ಲ ಚಂದ ಬೆಳೆದಾಗ ಎಷ್ಟು ಚಂದ. ಇಷ್ಟೇ ನಾ ಗೋಲ್ ಗುಂಬಜ್ ಅಂದ್ರೆ ಅದು ಏನು ಹಿಂಗೆ ಫುಲ್ ಕಟ್ಟು ತಿನ್ಕೊಂಡಿನಿ. ಶಾಣೆ ಹ್ಞೂ ರೀ, ನಾ ಹಂಗೆ ಅನ್ಕೊಂಡಿನಿ. ಇದು ಅಂದ್ರದ್ರಾಗೆ ಗೋಲ್ ಗುಂಬಜ್ ಅಂತ ಹೇಳಿದೇನಿ ಹೆಸರು. ಯಾಕಡೆ ಗೋಲ್ ಗುಂಬಜ್ ನೋಡೇ, ಗೋಲ್ ಗುಂಬಜ್ ಸೇಪ್ ಒಳಗೆ ಮ್ಯಾಗಿನ ಗೋಲ್ ಇರ್ತದಲ್ಲ, ಅದು ಹಿಂಗೆ ಗುಂಡಿಗೆ ಇರ್ತದಲ್ಲ, ಅದ ಆ ಸೇಪ್ ಒಳಗೆ ಗೋಲ್ ಗುಂಬಜ್ ಮಾಡೋಕ್ಕಾಗಲ್ಲ ಗೈಸ್. ಪ್ಲಾಸ್ಟಿಕ್ ಮಾರೋರು ನೋಡ್ರಿ ಗೈಸ್ ಇವ್ರು. ಹಿಂಗೆ ಅದ ನೋಡು, ಒಟ್ಟು ಹಾಕೊಂಡು ಕೂತಾನೆ, ಯಾವ್ಯಾವ ಬೇಕು ಅವೆಲ್ಲ ಕಟ್ ಮಾಡ್ಕೊಂಡು ಎಲ್ಲ ಯೂಸ್ ಮಾಡ್ಬೋದು ಗೈಸ್. ಪ್ರತಿಯೊಂದು ಯೂಸ್ ಮಾಡ್ಕೋತೀನಿ ನಾನು. ಏನು ಯೂಸ್ಲೆಸ್ ಏನು ಸಾಮಾನುಗಳೇನಿಲ್ಲ, ಎಲ್ಲ ಯೂಸ್ ಮಾಡ್ಕೋತೀನಿ. ಬಟ್ ಮಣ್ಣು ಒಂದಿಲ್ಲ, ಮಣ್ಣು ಇತ್ತಂದ್ರೆ ಎಲ್ಲಾದ್ರೂ ಇವತ್ತೇ ಮಾಡಿಟ್ಬಿಡ್ತಿದೆ. ಗಿಡಗಳನ್ನ ತರಬೇಕು. ಇದ್ದಿದ್ದೊಳಗೆ ಮಾಡಕತ್ತೀನಿ ಈಗ. ಸುಮ್ಮನೆ ಜಸ್ಟ್ ನಾರ್ಮಲ್ ಕುಲ್ಲ ಕೂತಾರೆ ಏನು ಮಾಡಲಿ ಅಂತೇಳಿ, ಅದಕ್ಕೆ ಶಿಸ್ತಿಗೆ ಮಾಡ್ಕೊಂಡ್ಬಿಟ್ಟು ಶೀತ ಅಂತೇಳಿ ನಿಮಗೆ.
ಗೈಸ್ ನಾ ಮಲ್ಕೊಂಡು ನೋಡಕತ್ತೀನಿ ಅವ್ರು ಮಾಡೋದು. ಹಂಗೆ ನಮ್ಮ ಸ್ವೀಟಿಕ ಅಂತೇಳಿ ಇಲ್ಲಿಂದ ಇಲ್ಲ 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 ಇಲ್ಲಿ ಮುಖನೇ ಕಾಣಲಾಗ್ಯದಲ್ಲಿ. ಅಕ್ಕಿ ಇಲ್ಲಿ ಮಲ್ಕೊಂಡಾಳ, ನಾನು ಇಲ್ಲಿ ಮಲ್ಕೊಂಡು ನಮ್ಮ ಕ್ರೇಜಿ ಅವ್ರು ಮಾಡಕತ್ತಿದ್ದೆಲ್ಲ ನೋಡಕತ್ತೀನಿ ಕುಂತು. ಹಂಗೆ ನಾನು ಸ್ವಲ್ಪ ಟಿಪ್ಸ್ ಕೊಡಕತ್ತೀನಿ ಈ ಥರ ಮಾಡಿದ್ದು. ಗೈಸ್ ಫೈನಲಿ ಹಿಂಗೆ ರೆಡಿ ಮಾಡೀನಿ. ಇದು ಐತಲ್ಲ ಬೆಳೆನ ಚಂದ ಕಾಣುತ್ತ, ಈಗ ಚಂದ ಕಾಣಲ್ಲ ನಾನು ಓದ್ತದ. ಆ್ಯಂಡ್ ಅದು ಸ್ಟ್ಯಾಂಡ್ ಮಾಡಿದ್ದೆಲ್ಲ ಸ್ಟ್ಯಾಂಡ್ ಕರೆಕ್ಟ್ ಕುಂದ್ರಲಾಗ್ಯದ, ಯಾಕಂದ್ರೆ ಮ್ಯಾಗ ವೇಟ್ ಜಾಸ್ತಿ ಆಗ್ಯದ, ಕೆಳಗೆ ಸ್ಟ್ಯಾಂಡ್ ಚಂದ ಕುಂದ್ರಲಾಗ್ಯದ. ನೋಡ ಜಸ್ಟ್ ಹಚ್ಚಾವತ್ತ. ಇದು ಮ್ಯಾಗಿನ ಅಂದ್ರೆ ಚಂದ ಬರ್ತದೆ ಅನ್ಕೊಂಡಿನಿ, ಬಟ್ ನಾಟು ತೋಯಿಲ್ಲ ಗೊತ್ತಿಲ್ಲ. ಇದು ಜೆಡ್ ಪ್ಲಾಂಟ್ ಅದು, ಇದು ಜೆಡ್ ಪ್ಲಾಂಟ್ ಸಿಸ್ತಿ ಕಟ್ಟಿಂಗ್ ಮಾಡ್ಕೊಂಡು ಇದು ಹಿಂಗೆ ಮಾಡ್ಕೊಂಡಿನಿ. ನೋಡ್ಬೇಕು ಹೆಂಗಾಗುತ್ತೆ ಅನ್ನೋದು. ಹೊರಗಡೆ ಹೋಗಿ ಇಡ್ತೀನಿ ಈಗ. ಬನ್ನಿ ಇಷ್ಟ ಆಯ್ತು. ಆಮೇಲೆ ಇದೆಲ್ಲ ಕ್ಲಿಯರ್ ಮಾಡೋಕೆ ಅದೇ ವಜ್ಜೆ ನಮ್ಮದು. ಕ್ಲಿಯರ್ ಮಾಡಿದೆ ಇರೋಣ ನಾನು ನಿಜ ಹೇಳ್ಬೇಕಂದ್ರೆ. ಇದಕ್ಕೆ ಹೊರಗೆ ಇಡ್ತೀನಿ. ಸ್ವಲ್ಪ ಬಿಸಿಲಿಗೆ ಇಡಬೇಕು, ಬಿಸಿಲೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲಿದ್ ಗಿಡ ಎಲ್ಲ ಕಟ್ ಮಾಡ್ಯ ನೋಡ್ರಿ. ಇದು ಕಟ್ ಮಾಡಿ ಇದಕ್ಕೆ ಹಾಕ್ಯ. ಗಿಡಗಳು ನಾಡ್ಸೋದು ತಲೆಯಾಗ ಬರ್ತದ ನಮಗೈತಿ. ಗಿಡ ನಾಡ್ಸೋದು ತಲೆಯಾಗ ಬರ್ತಂದ್ರೆ ಆಯ್ತು ಕಂಪ್ಲೀಟ್. ಇಲ್ಲ ಭಾಳ ಸತ್ತು ಇರ್ಬೇಕು. ಒಮ್ಮೆ ಅಂತ ಆಗಲ್ಲ. ತುಳಸಿ ಗಿಡ ಎಷ್ಟು ನೋಟನು ಅದು ಬೀಜ ನಡೆಸಿದಾನ, ಜಸ್ಟ್ ಬೀಜ. ಓಕೆ ಆಮೇಲೆ ಸಿಗೋಣ. ಆಮೇಲೆ ಸಿಗತಿ. ಕ್ಲೀನ್ ಮಾಡ್ರಿ ಎಲ್ಲ. ಕ್ಲೀನ್ ಮಾಡ್ತೀವಿ, ಮಾಡ್ಬೇಕು ಕ್ಲೀನ್. ಆ ಕುತ್ತಾಗ ಹೊರಗೆ ತೊಗೊಂಬಂದಾರ. ಗೈಸ್ ಇವಾಗ ವಾಪಸ್ ಸಂಜೆ ನಾನು ಶಿಸ್ತಾಗೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಇವಾಗ ವ್ಲಾಗ್ ಶುರು ಮಾಡಕತ್ತೀನಿ. ನಮ್ಮ ಶಿಲ್ಪ ಅವ್ರು ಇವಾಗ ಫ್ರೆಶ್ ಅಪ್ ಆಗ್ಲತ್ತಾರ. ಈ ಫ್ರೆಶ್ ಅಪ್ ರಿಫ್ರೆಶು ಏನಾಗ್ತಾರೆ ಗೊತ್ತಿಲ್ಲ, ಬಟ್ ಇನ್ನು ಮುಖ ತೊಳ್ಕೊಬೇಕಂತ ನಾವು ಶಿಸ್ತು ಸ್ನಾನ ಮಾಡಿದೆ ಗೈಸ್. ಫುಲ್ ಫ್ರೆಶ್. ಸಿಟಿ ನಮ್ಮ ದನಿ ಕೇಳೋದಿರ್ತಿರ್ತಾವ. ಬಾ 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 ಗೈಸ್ ಇವಾಗ ಸ್ವಲ್ಪ ಬರ್ತಾಳೆ ದಿಗಿ ಗೈಸ್. ಇವಾಗ ಒಂದು ಸ್ವಲ್ಪ ಹೊರಗಡೆ ಇರೋದು, ಹೊರಗಡೆ ಎಲ್ಲಾಕೇನೋ ಒಂದು ಸ್ವಲ್ಪ ಮೊಸರು ತೊಗೊಂಬರ್ಬೇಕತ್ತ ಹೊಂಟೀನಿ. ಮೊಸರು ತೊಗೊಂಬಂದು ಏನೋ ಸ್ವಲ್ಪ ವರ್ಕ್ ಅದ, ಅದಕ್ಕೆ ಮೊಸರು ಇಷ್ಟು ತೊಗೊಂಬರ್ಬೇಕು. ಇನ್ನೂ ಹೋಗಲ್ವಾ ಐಸ್ ಕ್ರೀಮ್ ತೊಗೊಂಬರ್ಬೇಕು. ತೊಗೊಂಬಿಟ್ಟು ಬರುವ, ಬನ್ನಿ ಹೋಗಿ ಬರುವ ಸಿಗೋ. ಗೈಸ್ ಫೈನಲಿ ಅಲ್ಲಿಂದ ಮನೆ ಬಂದು ಜಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ಏನು ಇರಲಿಲ್ಲ, ಕೆಲಸ ಐತೆ ತಿಳಕ್ಕೆ ಹೋಗಲ್ಲ, ಕೆಲಸ ಇರಲಿಲ್ಲ ಸುಳ್ಳಲ್ಲ. ಸ್ವಲ್ಪ ನಾಯಿಗಳಿಗೆ ಊಟ ಹಾಕ್ತೇವೆ. 2-3 ದಿನ ಆಗಿತ್ತು ನಾಯಿಗೆ ಊಟ ಹಾಕಿರಲಿಲ್ಲ, ನಮಗೂ ಟೈಮ್ ಸಿಕ್ಕಿಲ್ಲ. ಸೊ ಶಿಸ್ತ ಒಂದು ಬೋಗಣೆ ಅನ್ನ ಮಾಡಿಸಿ ಸ್ವಲ್ಪ ಮೊಸರು ಇದೆ ತಂದು ನಾಯಿಗೆ ಊಟ ಹಾಕಿ ಊಟ ಹಾಕ್ಬಿಟ್ಟು ಕೂತೀನಿ. ಇವರು ಪಾನಿಪುರಿ ತಿನ್ನೋಕೆ ರೆಡಿ ಆಗ್ಯಾರ. ಪಾನಿಪುರಿ ತಿನ್ನಂಗಾಗಿತ್ತು. ಸೊ ಅದಕ್ಕೆ ಪಾನಿಪುರಿ ಗೈಸ್ ಯಾಕೋ ಇವತ್ತು ಪಾನಿಪುರಿ ತಿನ್ಬೇಕು ಅನ್ಸ್ಲಕತ್ತೈತಿ ನನಗೆ ಭಾಳ. ಅದಕ್ಕೆ ಪಾನಿಪುರಿ ಎಷ್ಟು ಬೆಳಗಾಗಿದಿಲ್ಲ, ಏನು ಚಲೋತಿ ಜಗಳಾಗತ್ತೀನಿ ಒಂದಿಷ್ಟು ತಿನ್ನಲ್ಲಿ ಮನೆಯಾಗಿ ಸೀಕ್ರೆಟ್ ಯಾರಿಗೆ ಹೇಳಲ್ಲ. ಏನಿಲ್ಲ ಗೈಸ್, ಬ್ಲ್ಯಾಕ್ ಟಿ ಶರ್ಟ್ ಬ್ಲ್ಯಾಕ್ ಬಟ್ಟೆ ಮೇಲೆ ಮಾಡಿ ಬೆಳಗ್ಗೆ ಕಾಣದೆ ಮಾತು. ಬೆಳಗ್ಗೆ ಕಾಣೋದು ಯಾಕೆ ಬೆಳ್ಳಗೆ ಏನು ಕರೆವ ನೀ ಕಾಣಕತ್ತೀನಿ ಬೆಳ್ಳಗೆ ಕಾಣಕತ್ತೀನಿ. ಕ್ಯೂಟ್ ಇದೀನಿ ನಾನು, ಮೊದಲೇ ಕ್ಯೂಟ್ ಇದೀನಿ. ಮತ್ತು ಬ್ಲ್ಯಾಕ್ ಆಗೋಣ ತಿರ ಕ್ಯೂಟ್ ಅಲ್ಲ. ಲಕ್ಷಣನೇ ಸಾಕು. ಬೆಳಗನು ಬೇಡ, ಕರ್ಗನು ಬೇಡ ಅಂದೆ. ಕರ್ಗಾದ್ರೆ ಕೊಡ್ಲಿ, ಯಾಕ ಇರೋದೇ ಬಣ್ಣ ಇರಾಕ. ನೀ ಕರ್ಗ ಆಗ್ಬೇಕು ನನಗೆ. ಗೈಸ್ ಇವಾಗ ಬರೇನ ಒಟ್ಟು ಹಸೆ ಆಗ್ಬೇಕು, ದಪ್ಪ ಆಗ್ಬೇಕತ್ತ, ಕರ್ರಗಾಗ್ಬೇಕತ್ತ. ಸುಮ್ ಕಾಡ್ ಸೀರಿಯಸ್ ಇದೆ, ಕಾಮಿಡಿ ಸೀರಿಯಸ್ ತಿಳ್ಕೊಬೇಡ್ರಿ, ಕಾಮಿಡಿ ಮಾಡ್ತಾ ಅಷ್ಟೇ. ಸೀರಿಯಸ್ ತಿಳ್ಕೊಂಡು ನಾ ದಪ್ಪ ಅಲಕತ್ತೀನಿ. ಮಾಡೋಣ ಮುಸುಡಿ ನೋಡ್ಕೊಂಡು ಮುಸುಡಿ ನೋಡ್ರಿ. ಪಾನಿಪುರಿ ತಂದೀವಿ. ಪಾನಿಪುರಿ ಹಾಕೊಂಡು ತಿಂತಾರ. ಸೌಕಾಸ್ತೀನು ಎಲ್ಲಿ ಓಡೋಗಲ್ಲ. ಸೌಕಾಸ್ ಹಿಡ್ಕೊಂಬರ್ತೇನೆ. ನೀ ಟೆನ್ಷನ್ ತಗೊಳ್ಳಿ, ನೀ ಆರಾಮ್ ತಿನ್ನು.
ನೀ ಸಾವಕಾಸ್ತೀನಿ ಓಡಿತದ ಸೀಟಿ ಹೊಯ್ಗಾಡಿ ಹೊರಗೆ ತಿರುಗದೆ ಈಗ ಆಕಿ ಎಂಥ ಟೈಮ್ ಅಂದ್ರೆ ಇವಾಗ ಈವ್ನಿಂಗ್ ಟೈಮ್ ಫಸ್ಟ್ ನೀನೇತಿನಪ್ಪ ನೀವಲ್ಲ ಸುಮ್ಮನೆ ಒಂದು ಏನು ಪಾನಿಪುರಿ ಇಷ್ಟಪಡ್ತಿರೋ ನೀವು ಚಂದದ ನಮ್ಗೆ ಮೊದಲು ಇಷ್ಟ ಆಯ್ತು ನಿಜ ಹೇಳ್ತೀನಿ ಮೊದಲು ಇಷ್ಟ ಆಯ್ತು ಇವಾಗಂತೂ ಶಿವಪುರಿ ಇಷ್ಟ ಅದು ಶಿವ ಎಲ್ಲ ಹಾಕ್ತಾರ ನೋಡಿ ದೈಪುರಿ ಅದು ತಿನ್ನೋಕೆ ಇಷ್ಟ ನಮಗೆ ಇಂಥವು ಇಷ್ಟನೇ ಆಗಲ್ಲ ನಿಜ ಹೇಳ್ಬೇಕಂದ್ರೆ ಸ್ಟ್ರೀಟ್ ಸೈಡ್ ಅಂದರೆ ಇಂಥವು ಇಷ್ಟ ಆಗಲ್ಲ ನಿಜ ಹೇಳ್ಬೇಕು ಯಾಕಡೆ ಆಗ್ತಿದೆ ತಳಗಿನಲ್ಲಿ ನೆಂದೋದವ ಎರಡು ಬಾಬಾ ಜಲ್ದಿ ಬಾ ಎಟ್ಟಾಗಲ್ ಬಾಯ್ ತೆಗಿತ ತೆಳಗಿನ ಇದ ನೆನ್ಯಾಗ ಬಾಯಿ ಎಟ್ಟಾಗಲ್ದ ಐತಲ್ಲ ದೊಡ್ಡದಿಟ್ಟಿ ನಾನು ಅದು ನೋಡ್ರಿ ಗೈಸ್ ಬಾಯಿ ಎಷ್ಟು ದೊಡ್ಡದ ಒಂದು ಕ್ರೇಜಿ ಗೈಸ್ ಇದು ತಿನ್ಬಾರ ಗೈಸ್ ಇನ್ನೇನು ಬಿಟ್ಟು ಆಮೇಲೆ ತೆಗೆದುಂಡೆ ಬರೀ ಇವಾಗ ವ್ಲಾಗ್ ಮತ್ತೆ ಶುರು ಮಾಡತ್ತೀನಿ ಗೈಸ್ ನಿಮ್ಮ ಹತ್ರ ಒಂದು ಇದಕ್ಕೆ ಅದ್ರ ಏನಪ್ಪ ಅಂದ್ರೆ ಗಿವ್ ಸಮ್ ಐಡಿಯಾಸ್ ಅಂದರೆ ಒಂದು ಸ್ವಲ್ಪ ಐಡಿಯಾಸ್ಗಳು ಕೊಡ್ರಿ ಅಂದರೆ ಸ್ವಲ್ಪ ಏನಾದರೂ ಎಸ್ಥೆಟಿಕ್ ರೆಡಿ ಮಾಡೋಕೆ ಏನರ ಒಂದು ಸದ್ಯ ಹೊರಗಡೆ ಗಾರ್ಡನ್ ಆಗಿರ್ಬೋದು ಲೈಕ್ ಮನಿ ಬೆಡ್ರೂಮ್ನೊಳಗಿರೋದು ಏನಾದರೂ ಕಿಚನ್ದಾಗಿರ್ಬೋದು ಸೊ ಸ್ವಲ್ಪ ಏನಾದರೂ ಗಿವ್ ಮಿ ಸ್ವಲ್ಪ ಐಡಿಯಾ ಕೊಡ್ರಿ ಒಂದಿಷ್ಟು ಏನಾದರೂ ನೋಡುವ ಟ್ರೈ ಮಾಡ್ತೇವೆ ನಾವು ಅದಕ್ಕೆ ಸ್ವಲ್ಪ ಎಸ್ಥೆಟಿಕ್ ಮಾಡ್ಬೇಕನ್ನೋ ಭಾಳ ಆಸೆ ಅದ ಅದಕ್ಕೆ ಸೊ ಜಾತ್ರೆನೇ ಅದ ಅಂದ್ರೆ ಅದರೊಳಗೆ ಸ್ವಲ್ಪ ಎಸ್ಥೆಟಿಕ್ ಮಾಡೋ ಮೂಡ ಸೊ ನಮ್ಮ ಶಿಲ್ಪ ಅವರು ನಮ್ಮ ಸ್ವೀಟಿಗೋಸ್ಕರ ಕಾಯ್ತಾ ಇದ್ದಾರೆ ಸ್ವೀಟಿ ಹೊರಗಡೆ ಗೆಜ್ಜೆ ಸ್ವಲ್ಪ ಕೆಳಗತ್ತದ ಬಟ್ ನಮ್ಮ ಸ್ವೀಟಿ ಅದಾಳ ಏನಂತಾರೆ ವಾಕಿಗೆ ಹೋಗ್ಯಾಳ ಅದಕ್ಕೆ ಯಾವಾಗ ಬರ್ತಾಳ ಸುರಸುಂದ್ರಿ ಐತಿ ವೇಟ್ ಮಾಡತ್ತಾರೆ ದೊಡ್ಡ ಸುರಸುಂದ್ರಿ ಸೊ ಕ್ಯಾಚ್ ಹಾಕಿ ಹಿಡ್ಕೊಂಬಿಡೋದು ಐ ಥಿಂಕ್ ಅದು ಕಿಟಕಿ ಓಪನ್ ಮಾಡಿದ್ರೆ ಬರ್ತಾವಡಿ ಸ್ವಲ್ಪ ಸೌಂಡ್ ಮಾಡು ಸೌಂಡ್ ಆಗ್ಲಾಗತ್ತದ ಎಲ್ಲಿ ಆಗ್ಲಾಗತ್ತದ ಗೊತ್ತಿಲ್ಲ ಕಡೆ ಸಿಕ್ಕಾಪಟ್ಟೆ ಜಾತ್ರೆ ಆಗ್ಯದಲ್ಲ ಎಷ್ಟೇ ಡ್ರೈ ಮಾಡ್ತಾರೆ ಈ ಡೋರ್ ಹತ್ರ ಬರೋದು ಫುಡ್ ತಿನ್ನು ಈಗೈತೆ ಎಲ್ಲ ಲೈಟ್ ಆಫ್ ಮಾಡಿದ್ರೆ ಶಿಸ್ತು ಮಾಡ್ಕೋತಾಳ ಅಂದ್ರೆ ಚೈ 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 ಕೊಯ್ ಕೊಯ್ ಕಾಯಿ ಕೊಯ್ ಕಾಯಿ ಕಾಯಿ ಮಾಡ್ದ ಸೇಮ್ ಹಂಗೆ ನಾನು ಹೇಳ್ಸ್ ನೋಡ್ರಿ ಎಷ್ಟು ಕತ್ತರ್ನಾಕ ಎಷ್ಟು ಮೆಸ್ಸೇ ಬರಾಕತ್ತಾವ ಲಾಂಗ್ ಬಿಡ್ತೀನಿ ನಿನ್ ತಡಿ ಇನ್ನೊಂದು ಸ್ವಲ್ಪ ಲಾಂಗ್ ಅಂತಂದ್ರೆ ಸ್ವಲ್ಪ ಹಿಂಗೆ ಹೇರ್ ಬ್ಯಾಂಡ್ ಹಾಕೊಳಕ್ಕೆ ಸ್ವಲ್ಪ ನಮಗೆ ಕಂಫರ್ಟೇಬಲ್ ಆಗುತ್ತೆ ಈಗಾದ್ರೆ ಹಾಕೋಬೋದು ಬಟ್ ಅಷ್ಟು ನನಗೆ ಕಂಫರ್ಟೇಬಲ್ ಅನ್ಸಲ್ಲ ಅದು ಹಾಕೊಳ್ಳೋಣ ತೋರಿಸ್ತೀನಿ ತಡಿ ಗೈಸ್ ನಾನು ಹೇರ್ ಬ್ಯಾಂಡ್ ಹಾಕೊಂಡಾಗ ಯಾವ ಥರ ಕಾಣ್ತೀನಿ ನಾನು ನೋಡುವಂಥದ್ದು ನಾನು ಕೂದಲ ಕೈ ಹಾಕಿದ್ರೆ ಕೈ ಹೊರಬಲ್ಲ ಒಂದು ವರ್ಷ ಬಿಡ್ಬೇಕೇನು ಮುದ್ದು ಬರ್ಬೇಕಂದ್ರೆ 2 3 ಒಂದೆರಡು ವರ್ಷ ಸುಮ್ಮನೆಪ್ಪ ಹೇರ್ ಸೆಮ್ ಬರ್ತಾವ ಅದ್ರ ಮೇಲೆ ಡಿಫ್ರೆಂಟ್ ಒಬ್ಬೊಬ್ಬರಿಗೆ ಭಾಳ ಸಾವಕಾಶ ಬರ್ತಾವ ಸ್ಪೀಡ್ ಬರ್ತಾವ ಐ ಥಿಂಕ್ ಸ್ಪೀಡ್ ಬರ್ತಾ ಗುಂಗೂರು 1.5 ವರ್ಷ ಒಳಗೆ ಬರ್ಬೋದು ಫುಲ್ ಲಾಂಗ್ ಹೇರ್ ನನಗೆ ಇಷ್ಟು ಬೇಕು ಲಾಂಗ್ ಹೇರ್ಸ್ ಅಷ್ಟು ನಿನ್ನ ಸಲ ಬಿಡೋದಿಲ್ಲ ಕೂದ ನಾನು ಕಂಫರ್ಟೇಬಲ್ ಸಲ ಬಿಡೋದಿಲ್ಲ ಕೂದ ಬಿಡು ಇಷ್ಟು ಅದಾವಾಗ ಸೀದಾ ಚಟ್ಟಂಬುಳಿನೇ ಮಾಡಿಸ್ತೀನಿ ಭಾಳ ಚೆನ್ನಾಗಿದೆ ಚಟ್ರನತೀನಿ ಫುಲ್ ಕುಂದಿರ್ತಾವ ಅಂದ್ರೆ ಇವು ಈ ಕಡೆ ಸೈಡ್ ನೀರಿದಾವ ಅದು ಕಂಫರ್ಟೇಬಲ್ ಅನ್ಸ ಅದು ಹಾಕಿದ್ರೇನೆ ಚಂದ ಬರ್ತಾವ ಕೂಲ ಆ ಕಡೆ ಸೈಡ್ ಹೋಗ್ತಾವ ನಿನ್ನ ಸೈಡಿಗೆಲ್ಲ ಬಿಡಾಕತ್ತಾವ ಬಟ್ ಹಿಂಗೆ ಹಾಕಿದ್ರೆ ಸ್ವಲ್ಪ ಉಡಾಳ ಅನ್ಸ್ಬೋದು ಉಡಾಳಲ್ಲ ಗೈಸ್ ಒಂದು ಫೋಟೋ ಶೂಟ್ಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾರೆ ಅದ್ರ ಫೋಟೋ ಶೂಟ್ ಹೆಂಗ್ ಮಾಡಿಸ್ತೀನಿ ನೋಡ್ತೀನಿ ನಾನು ಅಷ್ಟು ಹೇಳಕತ್ತೀನಿ ಏನು ಮಾಡ್ದೆ ಹೋದ್ರೆ ಗೈಸ್ ಇದೈತಲ್ಲ ಏರ್ಸ್ ಬೀಳಾಗ ಒಂದು ಏನಿಲ್ಲ ಅಂದ್ರೆ ಒಂದು 1.5 ವರ್ಷ ತೊಂದರೆ ತಿಳ್ಕೊರಿ ಒಂದು 3 ತಿಂಗಳೈತಲ್ಲ ಬಿ ಎಡ್ ಬಿಟ್ಬಿಡ್ತೀನಿ 3 ರಿಂದ 4 ತಿಂಗಳ
ಹಿಂಗಾಗುತ್ತೆ. ಹುಚ್ಚ ಆಗ್ಬೇಕ ಹುಚ್ಚರನ್ನು ಕಂಟೆಂಟ್ ಮಾಡ್ತೀನಿ ಗೈಸ್. ಹುಚ್ಚರನ್ನು ಕಟ್ಟಿಕೊಂಡ ಶಿಲ್ಪ ಅಂತ ಹೇಳಿದ್ದಾರೆ. ಗಾ ಸ್ವೀಟಿ ನಿನಗೆ ಬಿಡಲ್ಲ ಒಟ್ಟಾಳ ಬಿಡ ಅವರೇ ಬಿಡಲ್ಲ. ನೀನ್ ಏನ್ ಮಾಡಿದ್ರು ನಿನಗೆ ಒಟ್ಟ ಬಿಡಲ್ಲ ನೀ ಚೈ ಅಂದ್ರು ಬಿಡಲ್ಲ, ಚುಯ್ ಅಂದ್ರು ಬಿಡಲ್ಲ, ಪೈ ಕುಯ್ ಅಂದ್ರು ಬಿಡಲ್ಲ. ಪಾರ ಪಾಪು ಗಾ ಇಲ್ಲಿ ನೋಡ್ರಿ ಇವನೇ ನೋಡ್ರಿ ಬೆಕ್ಕಿಗೆ ಒಂದು ಪಪ್ಪಿ ಕೊಡ್ಸ್ಬಿಟ್ಟು, ಮಾತಾಡಕತ್ತಾರ ಮನೆಯವ್ರು ನೋಡಕತ್ತಾರ ನೋಡ್ರಿ. ಒಂದು ಪಪ್ಪಿ ಕೊಡ್ಸ್ಬಿಟ್ಟು, ಒಂದು ಪಪ್ಪಿ ಬೈತಾರ ನೀನು. ನಾ ಕೊಟ್ಟಿಲ್ಲ, ಆಕಿ ಕೊಟ್ಟ ಗಾ ಆಕಿನ ಕೈಲಿ ಕೊಡ್ಸ್ಕೊಂಡು ನೋಡಿ. ಆಕೆ ಕಡಿಲಾಕ್ ಬಂದಾಗ ಓದಿ ಹೆಂಗ್ ಮುಚ್ಕೋತಿದ್ದೆ ಆ ರಗ್ಗ. ಅದೇ ಆಕೆ ಕಡಿಲಾಕ್ ಬಂದಾಗ ಫುಲ್ ರಗ್ ಹಚ್ಕೊಂಡು ಒಳಗ್ ಮುಕ್ಕೊಂಡ್ಬಿಡ್ತಾನೆ. खाना खाती है, पानी पीती है, दूध पीती हम सीटी बाहर मंडाला मुझे काट 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 ಬಿಡೆ ಬಿಡೆ ಇದಕ್ಕೆ ಹೆಂಗೆ ತೋತಿ ಗೊತ್ತೇನು? ಬೆಕ್ಕಿ ಬಿಡ ನೋಡ್ರಿ. ಕಟ್ಟಿದೆ ಮಾರಿಷ್ಮತೆ ಸರಿ ನೀವು ಓದಾಡ್ತಾ ಬಿಡಿ. ನನ್ ಬಲ್ ತರಬೇಡವಾ ಈ ಸಿಟ್ನಾಗ ಕಡಿತಾಳಕಿ ನನಗ. ಮತ್ತೆ ನೀವು ಸ್ವಲ್ಪ ನಮ್ಗೆ ಕೂದಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಲ್ಲ. ಹೇರ್ಸ್ ಬೇಗ ಹೇಳ್ಬೇಕು ನೀನು ಮಸಾಜ್ ಮಾಡ. ನಾನಾಗಿ ಹೇಳ್ಬೇಕು. ನೀವೇನ್ ಕೆಲಸ ಮತ್ತ ನೀ ಇಲ್ಲ ವಿಡಿಯೋ ಮಾಡೋದದ ಅದು ಮಾಡೋದದ ಹಚ್ಬೇಡ ಅಂತಿದ್ದೆ. ಅದಕ್ಕೆ ಇವಾಗ ಯಾವಾಗ ಹಚ್ಬೇಕು ಅಂತಿದ್ದೆ ಅವಾಗ ಹೇಳು ಹಚ್ತೇನೆ. ನಾ ಇವತ್ತು ಹಚ್ಕೋಬೇಕಂದಿದ್ದೆ. ನಾಳೆ ನಂದು ವಿಡಿಯೋ ಮಾಡ್ತೇನೆ ಗಾಯ್ಸ್. ನನ್ನ ಚಾನಲಲ್ಲಿ ವಿಡಿಯೋ ಮಾಡಿಲ್ಲ ಇನ್ನು, ನಾಳೆ ಮಾಡ್ತೀನಿ ಒಂದು ವಿಡಿಯೋ. ಹೋಗಿ ನನ್ನ ಚಾನಲಲ್ಲಿ ನೋಡಿ, ನಾಳೆ ಒಂದು ಮಾಡ್ತೀನಿ ವಿಡಿಯೋ. ಇವತ್ತೆಲ್ಲಿಗೆ ಎಣ್ಣೆ ಹಚ್ಕೋಬೇಕಂದಿದ್ದೆ ಬಮ್ಮನ ವಿಡಿಯೋ ಮಾಡೋ ಸಲಿಂದ ಹಚ್ಕೊಂಡು ನಾಳೆ ಹಚ್ಚಕತ್ತದ. ಕೋತಿ ಆಗ್ಯದ ರೀ ಕೋತಿ. ಕೋತಿ ಸ್ವೀಟಿ ನೀನು ಸುಮ್ ಮಂಗ್ಯ ನಾಯಿ ಯಾಕ ನಾಳೆ ಬೆಳಗ್ಗೆ ಸ್ನಾನ ಒಮ್ಮೆ ತಲೆಯಾಗ ಬಂದ್ಬಿಡ್ತೆ. ನನ್ನ ಫೇಸ್ ಬೆಳೆಸೋಕೆ ಆಸೆ ಬಿಟ್ಟ. ಬರ್ತಾ ಬಿಡು ಎಲ್ಲ. ಇವತ್ತೇ ತಲೆ ತಕೊಂಡಿದ್ದೀನಿ, ನಾಳೆ ತಕೋಬೇಡ. ನಾಳೆ ತಕ್ಕೋತೀನಿ. ಇಲ್ಲ ಎಣ್ಣೆ ಹಚ್ಚಿಕೊಂಡು ನಾಳೆ ತಕೋಬೇಡ. ಎಣ್ಣೆ ಹಚ್ಕೊಳ್ಳೋನೆ ನಿಂದ ನೀ ಆಟ ಎಲ್ಲಿ ಬಿಡ್ತೀನಿ ನೀನು. ಓಕೆ ಗೈಸ್, ಆಯ್ ಸ್ವೀಟಿ ಕ್ಯಾ ಕರ್ ರೈ? ಗಿವ್ ಮಿ ಸಮ್ ಐಡಿಯಾ ಸರ್. ಸ್ವಲ್ಪ ಏನಾದರೂ ನಾವು ಎಸ್ಥೆಟಿಕ್ ಹೆಂಗ ಐಡಿಯಾ ಹೇಳೋದು ನನಗೆ ಅರ್ಥ ಆಗಿಲ್ಲ. ನಿನಗೆ ಅರ್ಥ ಆಗಿಲ್ಲ. ಅವ್ರು ಶಾಣೆ ಅದಾರ ನಮ್ಮ ಸಬ್ಸ್ಕ್ರೈಬರ್ಸ್. ಇರಕ್ ನನಗೆ ಹೇಳಿ ಒಂದ್ಸರಿ. ಸ್ವಲ್ಪ ಕಿಚನ್ ಏನಾದರೂ ಡೆಕೋರೇಷನ್ ಮಾಡೋದು, ಡೆಕೋರೇಟ್ ಮಾಡೋದು ಈ ಥರ. ಆ್ಯಂಡ್ ಹೊರಗಡೆ ನಾ ಹೇಳಿದ್ನಿಲ್ಲ ಕಸದಿಂದ ರಸ ಮಾಡೋದು ಗೈಸ್. ಅಂದರೆ ಓಯ್ ಪೈನಾಪಲ್ ತಿನ್ನೋದು ಅಂದರೆ ಸದ ಬಾಟ್ಲಿಂದ ಏನಾದ್ರು ಕಟ್ ಮಾಡಿ ಹಾಕಕ್ಕ ಎದ್ದು ನೋಡಿ ವಿಡಿಯೋ ಮಾಡಿ ಎದ್ದು ನಡೆಸಿದೆ ನಾ ಹೇಳ್ಬೋದು. ಗೈಸ್ ಇದ್ರು ನಮ್ಮ ಸ್ವೀಟಿ ತಿನ್ನು ಏಯ್ ತಿನ್ನು ಬಾವು ಕರಿತಿಲ್ಲಕತ್ತವ. ಪೈನಾಪಲ್ ತಂದಾರ ಗೈಸ್ ನಮ್ಮ ಕ್ರೇಜಿ. ತಿನ್ನಕಂತಿದೆ, ಆಟ ಆಡಕಂತಿದೆ ಸ್ವೀಟಿ. ಏನು ಮಾಡಕಂತಿದೆ? ಹಾಗೆ ಗೈಸ್ ಒಂದೆರಡು ಮತ್ತೇನಾದರೂ ನಿಮಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಹಾಕಿ. ಇದು ಕೇಳಿ ಭಾಳ ದಿನ ಆಯ್ತು, ನಾವು ಒಟ್ಟೆ ಕೇಳೋದೇ ಇಲ್ಲ. ನಿಮ್ಗೆ ಯಾವ ಥರ ವಿಡಿಯೋಗಳು ಬೇಕು, ಲೈಕ್ ಪ್ರ್ಯಾಂಕ್ ಮತ್ತು ಏನಾದರೂ ಇದ್ರಂದ್ರೆ ಸ್ವಲ್ಪ ನಿಮ್ಮ ಐಡಿಯಾಗಳು ಕಮೆಂಟ್ ಹಾಕಿರಿ, ಸಜೆಸ್ಟ್ ಮಾಡಿರಿ. ನಾವು ಇದೆಲ್ಲ ಪಕ್ಕ ಮಾಡಿ ಹಾಕ್ತೀವಿ ಗೈಸ್. ಒಂದೆರಡು ಅಂತೂ ಹೇಳೋದ್ರಿ ಕಂಡಕ್ಟ್ ಹೇಳಿರಿ, ಬಟ್ ನಾವು ಏನೂ ಮಾಡಿಲ್ಲ. ಮಾಡ್ತೀವಿ ಆದಷ್ಟು ಬೇಗ. ನೀವು ಕಾಮೆಂಟ್ ಹಾಕಿರಿ ಮಾಡಮ್ಮಂತ. ಒಂದು ಏನಾದರೂ ಐಡಿಯಾಗಳು ಹೇಳ್ರಿ ಅಷ್ಟೇ ಹೇಳ್ತೀನಿ ಗೈಸ್. ಶಿಸ್ತಿ ಎಣ್ಣೆ ಮಸಾಲ ಅಂತ ಆಯ್ತು. ನಮ್ಮ ನೋಡ್ರಿ ಯಾರು ಮಾಡ್ಸೋದು, ನಮ್ಮ ಕೈ ನಾವು ಮಾಡ್ಕೊಳತ್ತಿದ್ರೆ ಯಾರು ಬರಲ್ಲ ಯಾರು ಈಗ. ಓಕೆ ಗೈಸ್, ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರೂ ಕೂಡ ನಿಮ್ಗೆ ಇಷ್ಟ ಆದರೆ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗ್ತೀನಿ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಬಾಯ್ ಗೈಸ್. ಸ್ವೀಟಿ ಬಾಯ್.